ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಚತುರ್ಥೋಧ್ಯಾಯಃ. ಜ್ಞಾನಯೋಗಃ. वीतरागभयक्रोधा मन्मया मामुपाश्रिताः बहवो ज्ञानतपसा पूता मद्भावमागतः. ಆಸೆ, ಭಯ ಮತ್ತು ಕ್ರೋಧಗಳಿಂದ ಮುಕ್ತರಾಗಿ ನನ್ನನ್ನೇ ಭಜಿಸುವವರಾಗಿ ನನ್ನ ಆಶ್ರಯವನ್ನು ಕೋರಿ ಜ್ಞಾನ ಸಾಧನೆಗಳ ಮೂಲಕ ಪರಿಶುದ್ಧರಾದವರು ನನ್ನ ಸ್ವರೂಪವನ್ನೇ ಪಡೆದಿದ್ದಾರೆ. ಕೆಲವು ಆಚರಣೆಗಳನ್ನು ಹಿರಿಯರು ರೂಢಿ ಮಾಡಿದ್ದೇ ಈ ಕಾರಣಗಳಿಂದಾಗಿ. ಮನೆಯಲ್ಲಿ ಪೂಜೆ, ಪಾರಾಯಣ, ಭಜನೆ, ಸತ್ಸಂಗ ನಡೆದರೆ ಭಗವಂತನನ್ನು ಸೇರುವುದು ಕಷ್ಟವಲ್ಲ. ಮಂತ್ರ ಹಾಗೂ ಧ್ಯಾನದಿಂದ ಮನಸ್ಸು ಶುಚಿ ಮಾಡಿ ಭಜನೆ, ಸತ್ಸಂಗದ ಮೂಲಕ ಪ್ರೀತಿ, ವಿಶ್ವಾಸ ಹರಡುತ್ತಾ ಕಾಮ, ಕ್ರೋಧ, ಲೋಭ, ಮೋಹಗಳಿಂದ ಮುಕ್ತರಾಗಿ ಭಗವಂತನನ್ನು ಭಜಿಸುತ್ತಾ ಭಗವಂತನಲ್ಲಿ ನಂಬಿಕೆಯಿಟ್ಟು ಅವನಲ್ಲೇ ಮನಸ್ಸಿಟ್ಟು ಸದಾ ಅವನನ್ನೇ ಸೇರುವ ಆಸೆಯೊಂದಿಗೆ ಐಹಿಕ ಸುಖವನ್ನು ತ್ಯಜಿಸಿ ಹಿತಮಿತ ಆಹಾರ ಸೇವನೆ ಮಾಡುತ್ತಾ ಆಗಾಗ ಉಪವಾಸ, ವ್ರತಾದಿಗಳನ್ನು ಆಚರಿಸುತ್ತಾ ಕಾಮ್ಯ ಕರ್ಮಗಳನ್ನು ತ್ಯಜಿಸಿ ಕರ್ತವ್ಯ ದೃಷ್ಟಿಯಿಂದ ಕೆಲಸ ಮಾಡಿ ಬಂದ ಹಣವನ್ನು ಅವಶ್ಯಕತೆಗನುಗುಣವಾಗಿ ಬಳಸಿ ಮಿಕ್ಕಿದ್ದನ್ನು ದಾನ ಧರ್ಮ ಮಾಡುತ್ತಾ ಆಡಂಬರ ಜೀವನ ಬಿಟ್ಟು ಸಹಜ, ಸರಳ, ಸಾಮಾನ್ಯ ಜೀವನ ನಡೆಸಿದರೆ ಭಗವಂತನನ್ನು ಸೇರುವುದು ಸುಲಭ ಎಂಬರ್ಥದಲ್ಲಿ ಭಗವಂತ ಹೇಳುತ್ತಿದ್ದಾನೆ. ಜ್ಞಾನಿಯಾದ ಮನುಷ್ಯನಿಗೆ ಬದುಕು ಬಹಳ ಸುಲಭ. ಪ್ರತಿಷ್ಠೆ ಹಾಗೂ ಐಷಾರಾಮಿ ಬದುಕಿಗೆ ಆಸೆ ಪಡದೆ ಸಹಜ, ಸರಳ, ಸಾಮಾನ್ಯ ಬದುಕಿನಲ್ಲಿ ಸಂತೃಪ್ತಿ ಹೊಂದುತ್ತಾನೆ. ಈತನಿಗೆ ಹೆಣ್ಣು, ಹೊನ್ನು, ಮಣ್ಣು ಎಲ್ಲವೂ ತೃಣಕ್ಕೆ ಸಮಾನ. ಈತ ಬದುಕುವುದಕ್ಕಾಗಿ ತಿನ್ನುತ್ತಾನೆ ಹೊರತು ತಿನ್ನುವುದಕ್ಕಾಗಿ ಬದುಕುವುದಿಲ್ಲ. ಸದಾ ಭಗವಂತನಲ್ಲಿ ತನ್ನ ಮನಸ್ಸನ್ನು ಇರಿಸಿದ ಇಂತಹವರು ಒಂದು ದಿನದಲ್ಲಿ ಒಂದು ಮುಷ್ಟಿ ಆಹಾರ ಹಾಗೂ ಬೊಗಸೆ ನೀರು, ಮಾನ ಮುಚ್ಚುವುದಕ್ಕಷ್ಟೇ ಬಟ್ಟೆ ಧರಿಸಿ ಸರಳ ಸಹಜ ಬದುಕು ಸಾಗಿಸುತ್ತಾ ಸಮಾಜದ ಒಳಿತಿಗಾಗಿ ಪ್ರಾರ್ಥನೆ ಮಾಡುತ್ತಾ ಕರ್ತವ್ಯ ದೃಷ್ಟಿಯಿಂದ ಕೆಲಸ ಮಾಡುತ್ತಾ ಆನಂದದ ಜೀವನ ನಡೆಸುತ್ತಾರೆ. ಸತ್ ಚಿತ್ ಆನಂದವೇ ಬ್ರಹ್ಮ ಎಂಬ ಆಶಯದೊಂದಿಗೆ ಬದುಕಿ ಭಗವಂತನಲ್ಲಿ ಐಕ್ಯವಾಗುತ್ತಾರೆ. ಇಂತಹ ಪರಿಶುದ್ಧರು ತನ್ನನ್ನೇ ಸೇರುತ್ತಾರೆ ಎನ್ನುತ್ತಿದ್ದಾನೆ ಭಗವಂತ. ಹರಿ ಓಂ.